ಫ್ರೆಂಡ್ಸ್, ಕಡಿಮೆ ಸಮಯದಲ್ಲಿ ಮತ್ತು ಒಂದು ಬಟ್ಲ ಸಾಬುದಾಣೆ ಮತ್ತು ರವಾದಿಂದ ಇಷ್ಟು ಒಳ್ಳೆ ಹಪ್ಪಳ ಮಾಡ್ಬೋದು. ಟೇಸ್ಟ್ ಅಂತೂ ಸೂಪರ್ ಆಗೈತೆ. ಒಂದು ಸತಿ ನೀವು ಟ್ರೈ ಮಾಡಿರಿ. ನೋಡಿರಿ, ಬಾಯಲ್ಲಿಟ್ಟರೆ ಕರಗುತ್ತಾ ಅಂತ ಒಂದು ಟೇಸ್ಟು ಕೊಡೋವಂಥ ಒಂದು ಹಪ್ಪಳ. ಮತ್ತು ಈಸಿಯಾಗಿ ಮಾಡ್ಕೋಬೋದು. ಹಪ್ಪಳ ಬರಲ್ಲ ಅನ್ನೋರು, ಫಸ್ಟ್ ಟೈಮ್ ಮಾಡೋರು, ಸ್ಟೂಡೆಂಟ್ ಇದ್ದರೆ ಯಾರು ಬೇಕಾದರೂ ಮಾಡ್ಬೋದು ಈ ಥರ. ಸೊ ನೀವು ಒಂದು ಸತಿ ಇದನ್ನು ಟ್ರೈ ಮಾಡಿರಿ. ನಾನು ಇದರಲ್ಲಿ ನ್ಯಾಚುರಲ್ ಕಲರನ್ನು ಹಾಕಿ ಮಾಡಿದ್ದೀನಿ, ಅದನ್ನು ನಿಮಗೆ ತೋರಿಸ್ತೀನಿ. ಇದೆಲ್ಲ ನ್ಯಾಚುರಲ್ ಕಲರಿಂದ ಬಂದಿದ್ದು. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ, ಸಪೋರ್ಟ್ ಮಾಡಿ. ಬರೀ ಸ್ಟಾರ್ಟ್ ಮಾಡೋಣಂತ ಫ್ರೆಂಡ್ಸ್. ಅದಕ್ಕೆ ನಾನು ಇವಾಗ ರವೆ ತೊಗೊಂಡಿನಿ. ಆ ರವಕ್ಕೆ ಮಿಕ್ಸಿ ಜಾರ್ ಮಾಡ್ಕೊಳ್ಳೋಣ. ಮಿಕ್ಸಿ ಜಾರಿಗೆ 1 ಕಪ್ಪು ರವೆ ನಾನು ಅಳತೆ ಮಾಡಿ 1 ಕಪ್ಪು ತೊಗೊಂಡಿನಿ. ನೀವು ಅಳತೆ ಮಾಡಿ ತೊಗೊಳ್ರಿ. 1 ಕಪ್ ರವೆಗೆ 1 ಕಪ್ ಸೇಮ್ ಸಾಬುದಾನಿ, 1 ಕಪ್ಪಿಗೆ 1 ಕಪ್ಪು ಸಾಬುದಾನಿ. ಒಂದು ಕರೆಕ್ಟಾದಂಥ ಒಂದು ಅಳತೆ ತೊಗೊರಿ, ನಿಮಗೆ ಕರೆಕ್ಟಾಗಿ ಬರುತ್ತೆ. ಸೊ ಇದನ್ನು ನಾನು ಮಿಕ್ಸಿ ಮಾಡ್ತೀನಿ. ನೋಡಿರಿ, ನಾನು ಮಿಕ್ಸಿ ಮಾಡ್ಕೊಂಡಿನಿ. ಇದು ಈ ಥರ ತರಿಯಾಗಿ ಇರ್ತದೆ. ಇದು ನೋಡ್ಬೋದು ನೀವು, ತರಿಯಾಗಿರ್ತದೆ. ಬೇಕಂದರೆ ಇನ್ನೊಂದು ತರಿಸಿ ರೌಂಡ್ ಮಾಡಿಸ್ಕೋಬೋದು. ಎಷ್ಟು ಸಣ್ಣ ಆಗುತ್ತೋ ಅಷ್ಟು ಸಣ್ಣ ಮಾಡಿರಿ, ಪೂರ್ತಿ ಸಣ್ಣ ಆಗಂಗಿಲ್ಲ. ನಾನು ಇನ್ನೊಂದು ರೌಂಡ್ ಹೊಡ್ಸ್ಕೊಂಡೇನೆ. ಹಿಂಗೆ ನಿಂತುನೇ ಮಾಡ್ಕೋಬೇಕು, ಒಂದೇ ಸತಿ ಇದು ಆಗಂಗಿಲ್ಲ. ಸೊ ನೋಡ್ಕೊಂಡು ನೀವು ಈ ಥರ ಆಗಿದೆ. ಇದಕ್ಕೆ ನಾನು ಅಳತೆ ಮಾಡಿ ನೀರು ಹಾಕ್ಕೊತೀನಿ. ಒಂದು ಕಪ್ಪು ನೀರು ಹಾಕ್ಕೊಂಡಿನಿ. ನೀರನ್ನು ನೀಟಾಗಿ ಅದು ಅಬ್ಸರ್ವ್ ಮಾಡ್ಕೊಳುತ್ತಾ. ಸೊ ನೆನ್ಪಿಟ್ಕೊರಿ, 1 ಕಪ್ ಮಾತ್ರ ನಾನು ನೀರು ಹಾಕೀನಿ. ಒಂದು ಕಪ್ಪಲ್ಲಿ ಇನ್ನೊಂದು ಸ್ವಲ್ಪ ಹಾಕಿ, ಇನ್ನೂ ಎಷ್ಟು ಉಳಿದದೆ ಇನ್ನೊಂದು ಸತಿ ರೌಂಡ್. ನಾನು ಇನ್ನೊಂದು ಚೂರು ನೀರು ಹಾಕ್ಕೊತೀನಿ. ಈ ಥರ ಇನ್ನೊಂಚೂರು ನೀರು ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಮತ್ತು ನೋಡಿರಿ ಈ ಥರ ಆಗಿದೆ ಇದು. ಸೊ ಟೋಟಲ್ ನಾನಿಲ್ಲಿ ಎಷ್ಟು ನೀರು ಹಾಕಿದೆ? ಟೋಟಲಿ ಈ 2 ನೀರು ಹಾಕಿದೆ. ಇದರಿಂದ ನಾನು ಈ 2 ನೀರು ಹಾಕಿ ಮಿಕ್ಸಿ ಹೊಡ್ಸ್ಕೊಂಡು ಇಟ್ಟೀನಿ. ಸೊ ಇದನ್ನೊಂದು ಸ್ವಲ್ಪ ಇಲ್ಲೇ ನಾವು ಸೈಡಿಗೆ ಇಡೋಣ ಅಂತ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂದು ಬೌಲ್ನೇ ಬೇಕಾದರೆ ತೆಗೆದಿಟ್ಕೋಬೋದು. ಇದಿಲ್ಲೇ ಸೈಡಿಗೆ ಇರಲಿ. ನಾನಿಲ್ಲಿ ದಪ್ಪಗಿರೋದು ಪಾತ್ರೆ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ನೀರು ಹಾಕ್ತೀನಿ. ಇದೇ ಕಪ್ಪಿಂದ ನಾನು 6 ಕಪ್ ನೀರು ಹಾಕೋತೀನಿ. ನೀರೆಲ್ಲ ಒಣಗಿದ್ವು. 1 2 3 4 5 6 7 ಕಪ್ ಹಾಕ್ಕೊಂಡಿನಿ. ಅಲ್ಲಿ 2 ಕಪ್ ನೀರು ನಾನು ರುಬ್ಬಬೇಕಾದ್ರೆ ಹಾಕ್ಕೊಂಡಿದ್ದೀನಿ. ಸೊ ಟೋಟಲ್ ಎಷ್ಟಾಯಿತು ನೋಡಿ ನೀವು. ಸೊ ಇದರ ಮೇಲೆ ನೀಟಾಗಿ ಒಂದು ಪ್ಲೇಟ್ನ ಮುಚ್ಚೋಣ ಅಂತ. ನೀರು ಬಿಸಿ ಹಾಕಿ, ನೀರು ಸರಿ ಕುದಿಕತ್ತದ. ಗ್ಯಾಸನ್ನ ಸ್ವಲ್ಪ ಸಣ್ಣ ಮಾಡ್ತೀನಿ. ನಾನು ಇದನ್ನಾಗ ಉಪ್ಪು ಹಾಕ್ಲಿಕ್ಕತ್ತೀನಿ.
ಸೇಂದ ನಮಕ್ ಅಂತಾರಲ್ಲ ಅದು. ಸೊ ಜಾಸ್ತಿ ಉಪ್ಪೇನು ಬೇಕಾಗಲ್ಲ, ಸ್ವಲ್ಪ ಒಂದೇ ಸ್ಪೂನ್ ಹಾಕಿ ನಾನು. ಇದು ಗಂಟಾಗ್ದಂಗೆ ತಿರ್ಸ್ಕೊಬೇಕು. ಸೊ ನೋಡಿರಿ, ಈ ಥರ ನಾನು ನೀಟಾಗಿ ಕುದಿಸ್ಕೋಬೇಕು. ಇದನ್ನು ಚೆಂದ ಕುದಿಸ್ಕೋಬೇಕು. ಎಷ್ಟು ಚೆಂದ ಕುದೀತದೆ ಅಷ್ಟು ಚೆಂದ ಬರ್ತಾವೆ, ಯಾವುದೂ ಹರಿಯಂಗಿಲ್ಲ. ನೋಡ್ಬೋದು ನೀವು, ಯಾವುದೂ ಗಂಟಾಗಿಲ್ಲ. ಸೊ ನೀರು ನಾನು ಇನ್ನೊಂದು ಸ್ವಲ್ಪ ಮಿಕ್ಸಿ ಜಾರಿಗೆ ಹಾಕಿ ಹಾಕ್ಕೊಂಡೀನಿ. ಸೊ ಟೋಟಲಿ ಒಂದು 10ರಿಂದ 11 ಕಪ್ ಅನ್ಕೋರಿ ಅಷ್ಟು ನೀರು ನಾನು ಹಾಕ್ಕೊಂಡೀನಿ. ನೀವು ಬೇಕಂದರೆ ಇನ್ನೊಂದು ಚೂರು ಹಾಕ್ಕೋಬೋದು. ಸೊ ನೋಡ್ಬೋದು, ಇದನ್ನು ಚೆಂದ ಕುದಿಸ್ಬೇಕೀಗ. ಎಷ್ಟು ಕುದಿಸ್ತೀವೋ ಅಷ್ಟು ಚೆಂದ. ಆಮೇಲೆ ದಪ್ಪನ ಪಾತ್ರೆ ತೊಗೊಂಡಿರ್ತೀವಲ್ಲ ಅದನ್ನು ಸೊ ಚೆಂದಾಗಿ ತಿರ್ಗಿಸ್ಕೋಬೇಕು. ತಳ ಹಿಡಿಬಾರ್ದು, ಕುದಿಬೇಕು. ಸೊ ಈ 3 ಮೇನ್ ಇಂಪಾರ್ಟೆಂಟ್. ಇದರೊಳಗೆ ಏನೂ ಹಾಕಬೇಡ್ರಿ, ಜೀರಿಗೆ ಅದೆಲ್ಲ. ಸೊ ಕಲರ್ ಏನಾಗುತ್ತೆ ಪೂರಾ ಚೇಂಜ್ ಆಗುತ್ತೆ. ಬೀಟ್ರೂಟ್ ಕಲರ್ ಹಾಕ್ಕೊಂಡು ರೆಡ್ ಕಲರ್ ಮಾಡ್ಕೊಬೋದು ನೀವು. ಪಾಲಕ್ ರುಬ್ಬ ಹಾಕ್ಕೊಂಡು ಗ್ರೀನ್ ಕಲರ್ ಮಾಡ್ಕೊಬೋದು. ಸೊ ಈ ಥರ ನ್ಯಾಚುರಲ್ ಕಲರಿಂದನೇ ಮಾಡ್ಕೊರಿ. ಯಾವುದೇ ರೀತಿಯಾದಂಥ ಕಲರ್ನ ಮಿಕ್ಸ್ ಮಾಡಬೇಡ್ರಿ. ಚೆನ್ನಾಗಿ ಬಾಯ್ಲ್ ಆಯ್ತು ಫ್ರೆಂಡ್ಸ್. ಇದು ಎಷ್ಟು ಒಂದು ಬಾಯ್ಲ್ ಮಾಡಿ ಗಟ್ಟಿನೂ ಎಷ್ಟು ಬಂದದ್ದು ನೋಡ್ಬೋದು ನೀವು. ನಾನು ಮುಚ್ಚಿಟ್ಟಿದ್ದೆ ಸ್ವಲ್ಪ ಹೊತ್ತು, ಹಾಗಾಗಿ ಫುಲ್ಲು. ಇವಾಗ ನಾನು ಗ್ಯಾಸ್ ಫುಲ್ಲು ಆಫ್ ಮಾಡ್ತೀನಿ. ಆಫ್ ಮಾಡಿ ನಾನು ಗ್ಯಾಸು ನೋಡಿರಿ. ಗ್ಯಾಸ್ ಆಫ್ ಮಾಡಿ ಒಂದು ಸ್ವಲ್ಪ ಹೊತ್ತು ಮುಚ್ಚಿಡ್ಬೋದು. ಮುಚ್ಚಿಟ್ಟು ಈ ಟೈಮ್ನಾಗ ನಾನು ಒಂದು ಸ್ವಲ್ಪ ಜೀರಿಗೆ ಮತ್ತು ಎಳ್ಳು ಹಾಕೋತೀನಿ. ಜಾಸ್ತಿ ಆಗ್ತವೆ ನೋಡಲಿ. ಫಸ್ಟ್ ಒಂದಿಷ್ಟು ಹಾಕ್ಕೊಂಡಿರ್ತೀನಿ. ಸೊ ಜೀರಿಗೆ ಎಳ್ಳು ಈ ಟೈಮಲ್ಲಿ ಹಾಕ್ಕೊಂಡಿರ್ತೀನಿ ನಾನು. ಆ್ಯಕ್ಚುಲಿ ಇನ್ನು ತಣ್ಣಗಾದ್ಮೇಲೆ ಹಾಕೋಬೇಕು, ಸ್ವಲ್ಪ ಇನ್ನೂ ಚೆಂದ ಇರ್ತದೆ ಅದು. ಸೊ ನೋಡಿರಿ, ಚೆಂದಾಗಿ ಮಿಕ್ಸ್ ಮಾಡಿಕೊಂಡು ಈ ಟೈಮ್ನಾಗ ಬೇಕಂದರೆ ಚಿಲ್ಲಿ ಫ್ಲೆಕ್ಸ್ ಹಾಕೋಬೋದು ಫ್ರೆಂಡ್ಸ್. ನನ್ನ ಹತ್ರ ಚಿಲ್ಲಿ ಫ್ಲೆಕ್ಸ್ ಅಷ್ಟು ಚೆಂದಿಲ್ಲ, ಅಂದರೆ ಇಲ್ಲ. ನಂತರ ನಾನು ಒಂದು ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡು ಈ ಥರ ಕ್ರಷ್ ಮಾಡ್ಕೊಂಡೀನಿ. ನೀವು ಸ್ವಲ್ಪ ಫ್ರೆಶ್ ಮತ್ತು ರೆಡ್ ಇದ್ದಿದ್ದು ನೋಡಿ ಹಾಕೋರಿ. ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ತೀನಿ ನೀವು. ಸೊ ಇವೆಲ್ಲ ಆಪ್ಷನಲ್, ಹಾಕೋಬೋದು, ಬಿಡ್ಬೋದು. ಸೊ ಜಸ್ಟ್ ಇದು ಕಲರ್ಫುಲ್ಲಾಗಿರಲಿ, ನ್ಯಾಚುರಲ್ ಕಲರ್ಗಳು ಬರ್ತವೆ ಅಂಥೇಳಿ ನಾನು ಈ ಥರ ಹಾಕ್ಕೊಂಡಿನಿ. ಸೊ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ರೌಂಡ್ ಇದಕ್ಕೆ ಒಂದು ಸ್ವಲ್ಪ ಬಿಸಿನೀರು ಕಾಸಿ ಸೈಡಿಗೆ ಇಟ್ಕೊರಿ. ನಿಮಗೇನಾರ ಸ್ವಲ್ಪ ನೀರು ಬೇಕು ಅನ್ನಿಸ್ತಂದರೆ ಅದನ್ನು ನೀವು ಇದರಲ್ಲಿ ಆ್ಯಡ್ ಮಾಡ್ಕೋಬಹುದು ಹಾಕಬೇಕಾದ್ರೆ. ಯಾಕಂದ್ರೆ ಸ್ವಲ್ಪ ತಡೆದು ಹಾಕ್ತೀನಿ ನಾನು, ಒಂದೇ ಸತಿ ಅಂತೂ ಹಾಕೋಂಗಿಲ್ಲ. ಸೊ ಇದು ಹಾಕಕ್ಕೆ ಇವಾಗ ರೆಡಿ ಆಗ್ಯದ ನೋಡ್ರಿ. ಇದು ಫ್ರೆಂಡ್ಸ್ ಇಲ್ಲಿ ನೋಡ್ರಿ, ಈ ಒಂದು ಅದಕ್ಕೆ ಇದಾಗೈತಲ್ಲ, ನಾನಿಲ್ಲಿ ಪ್ಲಾಸ್ಟಿಕ್ ಕವರ್ನ ಹಾಕ್ಕೊಂಡು ಹಾಕ್ಬೇಕಂತ ಮಾಡೀನಿ. ಸೊ ಬರೀ ಒಂದೊಂದೇ ಹಾಕೋಣಂತ.
ಸೊ ಸ್ವಲ್ಪ ಸಣ್ಣ ಸಣ್ಣದೇ ನಾನು ಹಾಕ್ತೀನಿ, ಚೆನ್ನಾಗಿ ಬರ್ತಾವೆ. ಇಲ್ಲಿ ಫುಲ್ ಬಿಸಿಲದ ಫ್ರೆಂಡ್ಸ್, ನನಗೇನು ಕಾಣಿಸ್ತಾ ಹೋದ ಕ್ಯಾಮ್ರಾನೇ ಕಾಣಿಸ್ಲಿಕ್ಕತ್ತದ ಇಲ್ಲ ಅಂಥೇಳಿ. ಸ್ವಲ್ಪ ಗಟ್ಟಿಯಾಗ್ಯದಲ್ಲ, ನಾನು ಹಿಂಗೆ ಇದನ್ನು ಅಗಲ ಮಾಡ್ತೀನಿ. ತೆಳುವಿತ್ತಂದ್ರೆ ನೀವೇನು ಅಗಲ ಮಾಡೋದು ಬೇಡ. ನೀರು ನೋಡ್ಕೊಂಡು ಹಾಕಬೇಕಾ, ಎಷ್ಟು ನೀರು ಬೇಕು ಅಂಥೇಳಿ. ಸೊ ಸಣ್ಣ ಸಣ್ಣದು ಮಾಡಿರಿ ಇಲ್ಲ ದೊಡ್ಡದು ಮಾಡಿರಿ, ನಿಮ್ಗೆ ಯಾವುದು ಅನುಕೂಲ ಆಗುತ್ತೋ ನೋಡಿಕೊಂಡು ಅಷ್ಟು ಮಾಡಿರಿ. ಸೊ ಕಂಟಿನ್ಯೂ ನಾನು ಇಷ್ಟನ್ನು ಹಾಕ್ಕೊಂಡು ಮುಗಿಸ್ತೀನಂತೆ. ಸೊ ಬೇಕಂದರೆ ನೀವು ಇಷ್ಟ ಸಣ್ಣ ಸಣ್ಣದನ್ನು ಹಾಕ್ಕೊಂಡು ಮಾಡ್ಕೋಬೋದು. ಸೊ ನಿಮ್ಮ ಸೈಜ್ ಯಾವ್ದು ಬೇಕು ನೋಡಿಕೊಂಡು, ಸಣ್ಣ ಸಣ್ಣದು ಬೇಕಂದ್ರೆ ಕೂಡ ಹಿಂಗೆ ಸಣ್ಣ ಸಣ್ಣದು ನೀವು ಇಷ್ಟನ್ನೇ ಹಾಕೋಬೋದು. ದೊಡ್ಡದು ಬೇಕಂದರೆ ದೊಡ್ಡದು, ಸೊ ಸಣ್ಣದು ಬೇಕಂದರೆ ಸಣ್ಣದು. ಸೊ ಈ ಥರ ನಿಮ್ಗೆ ಯಾವ ಸೈಜಿಗೆ ಬೇಕು ಆ ಸೈಜಾಗಿ ಹಾಕ್ಕೊಂಡು ನೀವು ಹಪ್ಪಳನ ರೆಡಿ ಮಾಡ್ಕೋಬೋದು. ಸೊ ಇದು 1-2 ಅವರ್ಸಲ್ಲಿ ಒಣಗಿರುತ್ತೆ. ನಾನು ಫುಲ್ ಆದಮೇಲೆ ನಿಮಗೆ ತೋರಿಸ್ತೀನಿ. ಸ್ವಲ್ಪ ಬೀಟ್ರೂಟ್ ನಾನು ಬಿಸಿ ಮಾಡ್ಕೊಂಡು ಬಂದೀನಿ. ಸೊ ಜಸ್ಟ್ ನೀರು ಇದ್ರೊಳಗೆ ಹಾಕ್ತೀನಿ ನಾನು. ಈ ಥರ ನ್ಯಾಚುರಲ್ ರೆಡ್ ಕಲರ್ ಬರುತ್ತೇನೋ ಅಂಥೇಳಿ ಈ ಥರ ಮಾಡಿ ನಾನು ನೀರನ್ನು ಚೆಂದಾಗಿ ಬಿಸಿ ಮಾಡ್ಕೊಂಡಿನಿ. ಸೊ ನೋಡಿರಿ, ಬಿಸಿ ಮಾಡಿಕೊಂಡು ಈ ಥರ. ಸೊ ರೆಡ್ ಕಲರ್ ಬೇಕಂದರೆ ನ್ಯಾಚುರಲ್ ರೆಡ್ ಕಲರ್. ಇದು ನ್ಯಾಚುರಲ್ ರೆಡ್ ಕಲರ್ ಆಯಿತು. ಸೊ ಫ್ರೆಂಡ್ಸ್ ನೋಡ್ಬೋದು ನೀವು ಇಲ್ಲಿ ನಾನು ವೈಟು ಮತ್ತು ಇಲ್ಲೊಂದು ಸ್ವಲ್ಪ ಬೀಟ್ರೂಟ್ ರಸನ ಮಿಕ್ಸ್ ಮಾಡಿಕೊಂಡು ಈ ರೆಡ್ ಕಲರ್ ಇಷ್ಟು ಹಾಕ್ಕೊಂಡಿನಿ. ಸೊ ಇದು ಒಣಗಿದ ಮೇಲೆ ನಾನು ನಿಮಗೆ ತೋರಿಸ್ತೀನಿ ಅಂತ. ನಾನು ಎಲ್ಲ ಹಾಕಿದ್ದು ಅಂದರೆ ನಮ್ಮ ಮನೆ ಈ ಕಡೆ ಪಕ್ಕದ್ದು ಇದರಲ್ಲೇ ಹಾಕಿದ್ದೀನಿ ನಾನು ಇದನ್ನು. ಸೊ ಇವತ್ತು ಹಪ್ಪಳ ಹಾಕೋದೇ ಒಂದು ದೊಡ್ಡ ಕೆಲಸ ಆಗುತ್ತೆ. ಇಲ್ಲಿ ನೋಡ್ರಿ ಫ್ರೆಂಡ್ಸ್, ಇದು ಒಣಗಿದೆ. ಒಂದು ದಿವಸದಲ್ಲಿ ಆರಾಮಾಗಿ ಒಣಗುತ್ತೆ. ಒಣಗಿದ್ಮೇಲೆ ನೀಟಾಗಿ ನಾನು ಇದನ್ನು ತೆಕ್ಕೊಂಡು ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದ್ರಾಗ ಕರಿಬೇವು ಕೊತ್ತಂಬರಿ. ಇಲ್ಲಿ ನೋಡ್ರಿ, ಇದರಲ್ಲಿ ನೀಟಾಗಿ ಎಷ್ಟು ಚೆನ್ನಾಗಿ ಕರಿಬೇವು ಕೊತ್ತಂಬರಿ ಆಮೇಲೆ ಚಿಲ್ಲಿ ಫ್ಲೇಕ್ಸ್ ಹಾಕಿದ್ದು ಎಲ್ಲನೂ ಇದರಲ್ಲಿ ನೀಟಾಗಿ ಕಾಣ್ಲಿಕ್ಕೆ. ಅದೇ ರೀತಿ ಬೀಟ್ರೂಟ್ ಹಾಕಿದ್ರು ಲೈಟಾಗಿ ಕಲರ್ ಬಂದು ನೀವು ನೋಡ್ಬೋದು. ಸೊ ಇದನ್ನೆಲ್ಲ ನಾನು ಎಣ್ಣೆನಾಗ ಕರಿತೀನಂತೆ, ಕರೆದು ನಿಮಗೆ ತೋರಿಸ್ತೀನಿ ಇದು ಯಾವ ರೀತಿ ಬಂದವ ಅಂಥೇಳಿ. ಆಮೇಲೆ ಟೇಸ್ಟು ನೀವು ನೋಡ್ಬೋದು. ಸೊ ಎಣ್ಣೆ ಕಾದ ತಕ್ಷಣ ನಾನು ಒಂದೊಂದೇ ಇವಾಗ ಮತ್ತೇನಿಲ್ಲ ಉಬ್ಕೊಂಡು ಎಣ್ಣೆ ಉಬ್ಬಿದಂಗೆ ಅನಿಸುತ್ತೆ. ಸ್ವಲ್ಪ ಜಾಸ್ತಿ ನೊರೆ ಬರುತ್ತೆ ನೋಡಿರಿ ಯಾವ ರೀತಿ ಹಪ್ಪಳ ಬರ್ಲಿಕ್ಕತ್ತಾವ ಅಂಥೇಳಿ. ಸೊ ಇದು ಬೀಟ್ರೂಟ್ ಹಾಕಿರೋದು ಒಂದು ಹಾಕ್ತೀನಿ ನೋಡಿರಿ, ಬೀಟ್ರೂಟ್ ಹಾಕಿರೋದು. ಸೊ ಕಲರ್ ಲೈಟಾಗಿ ನಿಮಗೆ ಕಲರ್ ಬರುತ್ತೆ. ಸೊ ನೋಡ್ಬೋದು ಫ್ರೆಂಡ್ಸ್ ನೀವು ಎಷ್ಟು ಗರಿಯಾಗಿ ಬಂದವ ಅಂಥೇಳಿ ನೋಡಿರಿ. ಇದು ಕಲರು ಇದು ನೋಡಿರಿ, ಟೇಸ್ಟ್ನು ಚೆನ್ನಾಗಿರುತ್ತಾ. ಇದು ಬೀಟ್ರೂಟ್ ಕಲರ್ ಹಾಕಿರೋದು. ಸೊ ಕಲರ್ ಹಾಕಿರೋದು ಲೈಟಾಗಿ ಇದಲ್ಲ ಇದು. ಸೊ ಇವೆಲ್ಲ ಕಲರ್ ಹಾಕಿರೋದು ಬೀಟ್ರೂಟ್ ಹಾಕಿರೋದು. ಸೊ ನೈಸಾಗಿ ಲೈಟಾಗಿ ಈ ಥರ ಕಲರ್ ಬಂದಿರ್ತವೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಸೊ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಬಾಯ್.